ಅಮೇಜಿಂಗ್ ಹಿಸ್ಟ್ರಿಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 1444ರಲ್ಲಿ ಅಂದ್ರೆ ಬೇಯಿಸ್ಕು 75 ವರ್ಷ ಮುಂಚೆ ಪ್ರೌಢದೇವರಾಯರ ಕಾಲದಲ್ಲಿ ಪರ್ಷಿಯ ರಾಜನ ಪರವಾಗಿ ಒಬ್ಬ ಪ್ರವಾಸಿಗ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ. ಆ ಪ್ರವಾಸಿಗನ ಹೆಸರು ಅಬ್ದುಲ್ ರಜಾಕ್. ಆತ ತನ್ನ ಪುಸ್ತಕದಲ್ಲಿ ವಿಜಯನಗರ ಕುರಿತಾಗಿ ಇಂತಹ ಸಾಲುಗಳನ್ನ ಬರೆದಿದ್ದಾರೆ. ಆ ಸಾಲುಗಳು ಹೇಗಿದೆ ಅಂದ್ರೆ, ಈ ವಿಜಯನಗರ ಸಾಮ್ರಾಜ್ಯವು ಅತ್ಯಂತ ವಿಶಾಲವಾಗಿದೆ, ಬಹಳ ಜನರಿಂದ ತುಂಬಿ ತುಳುಕ್ತಾ ಇದೆ. ಹಾಗೇನೆ ಈ ವಿಜಯನಗರ ಸಾಮ್ರಾಜ್ಯ ಸಸ್ಯ ಶ್ಯಾಮಲೆಯಾಗಿದೆ. ವಿಜಯನಗರದ ಸಾಮ್ರಾಜ್ಯದ ರಾಜ ಆಗಿನ ಕಾಲದಲ್ಲಿ ಅತ್ಯಂತ ಪ್ರಬಲ ಹಿಂದೂ ಸಾಮ್ರಾಜ್ಯದ ರಾಜ. ಈತನ ರಾಜ್ಯವು ಸಿಂಹಳದಿಂದ ಗುಲ್ಬರ್ಗಾವರೆಗೂ, ಬಂಗಾಳದಿಂದ ಮಲಬಾರ್ವರೆಗೂ 1000 ಗಾವುದಗಳಿಗಿಂತಲೂ ಹೆಚ್ಚು ವಿಸ್ತಾರವಾಗಿದೆ. ಇಲ್ಲಿ 1000 ಗಾವುದ ಅಂತ ಹೇಳ್ತಾರಲ್ಲ, ಒಂದು ಗಾವುದ ಅಂದರೆ 12 ಮೈಲಿ. ಹಾಗಾದ್ರೆ ಎಷ್ಟು ವಿಸ್ತಾರವಾಗಿದೆ ಯೋಚನೆ ಮಾಡಿ. ಈ ಸಾಮ್ರಾಜ್ಯದಲ್ಲಿ 300 ಬಂದರುಗಳಿವೆ. ಬೆಟ್ಟದಂತಿರುವ ಆನೆಗಳ ಸಂಖ್ಯೆ 1000ಕ್ಕೂ ಅಧಿಕ. 11 ಲಕ್ಷ ಸೈನಿಕರನ್ನ ಹೊಂದಿರುವಂತಹ ಪ್ರಬಲವಾದ ಸೇನೆ ಈ ರಾಜನ ಬಳಿಯಲ್ಲಿದೆ. ಈ ರಾಜ ಅತ್ಯಂತ ಬಲಶಾಲಿಯಾಗಿದ್ದು, ಈತನ ವಿಜಯನಗರವು ಸುತ್ತಲೂ ಗುಡ್ಡ ಬೆಟ್ಟಗಳಿಂದ ಕೂಡಿದೆ. ಹಾಗೆಯೇ ಈತನ ಸಾಮ್ರಾಜ್ಯವು 7 ಸುತ್ತಿನ ಗೋಡೆಗಳಿಂದ ಕೂಡಿದೆ. ಇಂತಹ ಸಾಮ್ರಾಜ್ಯ ವಿಜಯನಗರಪುರ. ಈ ವಿಜಯನಗರಪುರವನ್ನ ಇಲ್ಲಿನವರೆಗಿನ ಭೂಪ್ರಪಂಚದಲ್ಲಿ ಯಾರೋ ಕಣ್ಣಿನಿಂದ ಕಂಡಿಲ್ಲ, ಕಿವಿಯಿಂದ ಕೇಳಿಲ್ಲ. ಅಂತಹ ಸಾಮ್ರಾಜ್ಯ ವಿಜಯನಗರ ಅಂತ ಅಬ್ದುಲ್ ರಜಾಕ್ ತನ್ನ ಪುಸ್ತಕದಲ್ಲಿ ವರ್ಣಿಸಿದ್ದಾರೆ. ಹಾಗೇನೆ ಇನ್ನಿತರ ಪ್ರವಾಸಿಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ವಿಸ್ತೃತವಾಗಿ ನಿಮ್ಮ ಮುಂದಿರುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನ ನಮಗೆ ಕೊಡಿ. ನಮಸ್ಕಾರ.